ನೋಡ್ಕೊಳ್ಳಿ ಕ್ವಶನ್ನು. ಫೈಂಡ್ ದ ರ್ಯಾಂಕ್ ಆಫ್ ದ ಫಾಲೋಯಿಂಗ್ ಮ್ಯಾಟ್ರಿಸಸ್ ಬೈ ಎಲಿಮೆಂಟ್ರಿ ರೋ ಟ್ರಾನ್ಸ್ಫಾರ್ಮೇಷನ್. ಅದರಲ್ಲಿ ಫಸ್ಟ್ ಕ್ವಶನ್ ಮಾಡೋಣ. ಎ ಈಸ್ ಈಕ್ವಲ್ ಟು ಏನಿದೆ ಕ್ವಶನ್ನು 1 2 3 2 2 3 5 1 1 3 4 5. ಗೊತ್ತಾಗ್ತಿದೆಯಲ್ವಾ? ಇದನ್ನ ಹೆಂಗೆ ಮಾಡಿ ಅಂದರೆ, ಈಗ ಫಸ್ಟ್ ಏನ ಬರ್ಕೋಬಿಡಿ. ಎ ಅಂದರೆ ಏನು ಇಲ್ಲಿ 1 2 3 2 2 3 5 1 1 3 4 5. ಈಗ ನೋಡಿ, ಈ ರ್ಯಾಂಕಲ್ಲಿ ನಿಮ್ಮ ಪ್ರೊಸೀಜರ್ ಯಾವ ಥರ ಅಂದರೆ, ಫಸ್ಟ್ ಎಲಿಮೆಂಟ್ ನಾನ್ ಝೀರೋ ಇರಬೇಕು. ನಾನ್ ಝೀರೋ ಅಂದರೆ ಝೀರೋ ಇರಬಾರ್ದು. ಫಸ್ಟ್ ಎಲಿಮೆಂಟ್ ನಾನ್ ಝೀರೋ ಇದೆಯಲ್ವಾ, ಇಲ್ಲಿ ನಾನ್ ಝೀರೋ ಅಂದರೆ ಝೀರೋ ಇಲ್ಲ, ಅದೊಂದು ಕಂಡೀಷನ್ ಸ್ಯಾಟಿಸ್ಫೈ ಆಯಿತು. ಮತ್ತು ಫಸ್ಟ್ ಎಲಿಮೆಂಟು 1 ಇದ್ದರೆ ಒಳ್ಳೆಯದು. ಫಸ್ಟ್ ರೋ ಫಸ್ಟ್ ಎಲಿಮೆಂಟ್ ಏನಿದ್ರೆ ಫಸ್ಟ್ ಎಲಿಮೆಂಟು 1 ಇದ್ದರೆ ಒಳ್ಳೆಯದು. 1 ಇದೆ ಅಲ್ವಾ ಆಲ್ರೆಡಿ. ಈಗ ಅಕಸ್ಮಾತ್ ಇಲ್ಲಿ 3 ಇದೆ ಅಂದ್ಕೊಳ್ಳಿ, ಇಲ್ಲಿ 3 ಇಲ್ಲ, ನಾನು ಸುಮ್ಮನೆ ಬರಿತಾ ಇರೋದು. ಇಲ್ಲಿ 3 ಇದೆ ಅಂದ್ಕೊಳ್ಳಿ. ಈಗ ಫಸ್ಟ್ ಎಲಿಮೆಂಟ್ ನಾನ್ ಝೀರೋ ಇದೆ, ಅರ್ಥ ಆಯ್ತಲ್ವಾ? ಇದು 1 ಇದ್ದರೆ ಒಳ್ಳೆಯದಲ್ವಾ? ಏನು ಮಾಡಬೇಕು? ಇಂಟರ್ಚೇಂಜ್ ಮಾಡ್ಕೋಬೇಕು. R1 ಇಂಟರ್ಚೇಂಜ್ ಟು R3. ಈಗ ಎಕ್ಸಾಂಪಲು ಇಲ್ಲೂ 1 ಇಲ್ಲ, ಇಲ್ಲಿ 5 ಇದೆ ಅಂದ್ಕೊಳ್ಳಿ, ಎಕ್ಸಾಂಪಲ್ ಹೇಳ್ತಾ ಇರೋದು. ಈಗ ಫಸ್ಟ್ ಎಲಿಮೆಂಟ್ ಏನಿದ್ರೆ ಒಳ್ಳೆಯದು? 1 ಇದ್ದರೆ ಒಳ್ಳೆಯದು, ನಾನ್ ಝೀರೋ ಇರಬೇಕು. ಇಲ್ಲೇನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ. 1 ಇದ್ದರೆ ಮಾತ್ರ ಚೇಂಜ್ ಮಾಡಿ ಇಟ್ಕೊಬಿಡಿ. ಈಗ ಬೇರೆದಿದ್ದರೆ ಬೇರೆದಿರಲಿ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ಚೇಂಜ್ ಮಾಡಿದ್ರು 1 ಆಗುತ್ತಾ? ಆಗಲ್ಲ. ಈಗ ಎಕ್ಸಾಂಪಲ್ ಇದು 0 ಇದೆ ಅಂದ್ಕೊಳ್ಳಿ, ಚೇಂಜ್ 1 ಇಲ್ಲ ಅಂದರೂ ಯಾವುದಾದ್ರೂ 1 ತರಿಸ್ಕೋಬೇಕು. 1 ಬರಬೇಕಂತಲ್ಲ, 0 ಮಾತ್ರ ಯಾವುದೇ ಕಾರಣಕ್ಕೂ ಇರಬಾರ್ದು. ಈಗ ಬರ್ಕೊಬಿಡೋಣ. ಏನಿದೆ ಕ್ವಶನ್ನು? 1 2 1 ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ಫಸ್ಟ್ ಎಲಿಮೆಂಟ್ ಏನಿರಬೇಕು? ನಾನ್ ಝೀರೋ ಇರಬೇಕು. 1 ಇದ್ದರೆ ಒಳ್ಳೆಯದು. ನಮಗೆ ಇಷ್ಟ ಅಂದರೆ ನಮಗೇನು ಬೇಕು ಅದಿದೆ ಅಲ್ವಾ? ಈಗೇನು ಮಾಡೋಣ ನೋಡಿ, ಈ 1 ಇದೆಯಲ್ವಾ, ಇದ್ರ ಕೆಳಗಡೆದು 2 ಎಲಿಮೆಂಟ್ನ ನಾವು ಝೀರೋ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವುದನ್ನ? 2 ಮತ್ತು 1ನ ಝೀರೋ ಮಾಡಬೇಕು. ಇದು ಬಂದು ಇದೆರಡು ಎಲಿಮೆಂಟ್ನ ಝೀರೋ. ಇದು ಬರೆಯೋಕ್ಕೆ ಹೋಗಬೇಡಿ ಎಕ್ಸಾಮಲ್ಲಿ, ನಿಮಗೆ ಅರ್ಥ ಮಾಡ್ಸೋಕ್ಕೆ ಬರೆಸ್ತಾ ಇದ್ದೀನಿ ನಾನು. ಇದನ್ನ ರೆಫರೆನ್ಸ್ ಥರ ತೊಗೋಬೇಕು. ಯಾವುದನ್ನ? 1ನ ರೆಫರೆನ್ಸ್ ಥರ ತೊಗೋಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ರೋ ಆಪ್ರೇಷನ್ ಮಾಡಬೇಕು. ಮಾಡಬೇಕು ರೋ ಆಪ್ರೇಷನ್. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ರೋ ಆಪ್ರೇಷನ್ ಮಾಡಿದಾಗ ಈ ಸ್ಟಾರ್ ಹಾಕಿದ್ದೀನಲ್ಲ, ಸೊ ಇದು ಯಾವುದು ರೆಫರೆನ್ಸ್ ಇರುತ್ತೆ ಅದು ಸ್ಟಾರ್ ಹಾಕ್ಕೊಳ್ಳಿ, ಸುಮ್ಮನೆ ಪೆನ್ಸಿಲಲ್ಲಿ ಹಾಕ್ಕೊಳ್ಳಿ. ಇದು 1 ಇದ್ದರೆ ಏನಿದ್ರೆ 1 ಇದ್ದರೆ ಯಾವ ಥರ ಮಾಡಬೇಕಂದ್ರೆ 2ನ ಝೀರೋ ಮಾಡೋದು ಯಾವ ಥರ ನೋಡಿ. ಅದು ಪ್ರೊಸೀಜರ್ ಯಾವ ಥರ ಅಂದರೆ, ಇದು 2 ಇರೋದು ಎಲ್ಲಿ? ಇಲ್ಲಿ R2 ರಿಪ್ಲೇಸ್ ಬೈ R2 ಅಂತ ಬರ್ಕೊಳ್ಳಿ. ಏನಂತ ಬರ್ಕೋತೀರಾ? ಬೈ R2. ಅರ್ಥ ಆಗ್ತಿದೆಯಲ್ವಾ? 2 ಇದೆಯಲ್ಲ, 2ನ ಝೀರೋ ಮಾಡೋದು ಯಾವ ಥರ ಅಂದರೆ, 1 ರೆಫರೆನ್ಸ್ ಇದ್ದರೆ ಫಸ್ಟ್ ಏನು ಮಾಡಬೇಕು? 2 ಯಾವ ರೋಲ್ ಇರೋದು? R2. R2 ರಿಪ್ಲೇಸ್ ಬೈ R2 ಅಂತ ಬರ್ಕೋಬೇಕು. ಆಮೇಲೆ ಈ 2 ಇದೆಯಲ್ವಾ, ಆ 2ನ ಏನಂತ ಬರ್ಕೋಬೇಕು? -2. 2 ಇದ್ದರೆ -2, -2 ಇದ್ದರೆ +2, ಆ ಥರ ಸೈನ್ ಚೇಂಜ್ ಮಾಡಿ ಬರೀಬೇಕು. ಆಮೇಲೆ ಈ -2ನ ಯಾವುದ್ರ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು? R1. ಇದು 1 ಇದ್ದರೆ ರೆಫರೆನ್ಸ್ ಆ ಥರ ಮಾಡಬೇಕು. ಇನ್ನೊಂದು ಸತಿ ಹೇಳ್ತೀನಿ, 2ನ ಝೀರೋ ಮಾಡೋದು ಯಾವ ಥರ? ಇದು R2 ರೋ ಇಲ್ಲಿ ಇರೋದ್ರಿಂದ R2 ರಿಪ್ಲೇಸ್ ಬೈ R2, ಆಮೇಲೆ +2 ಇದ್ದರೆ -2 R1 ಸೇರಿಸ್ಬೇಕು. ಈಗ 1ನ ಝೀರೋ ಮಾಡೋದು ಯಾವ ಥರ? 1 ರೆಫರೆನ್ಸ್ ಇರೋದ್ರಿಂದ ಈ 1 ಯಾವ ರೋಲ್ ಇರೋದು? R3 ರಿಪ್ಲೇಸ್ ಬೈ R3, +1 ಇರೋದ್ರಿಂದ -1 ಹೇಳಿ. R3 ರಿಪ್ಲೇಸ್ ಬೈ R3, +1 ಇರೋದ್ರಿಂದ -1 R1. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಬರ್ಕೊಬಿಡೋಣ. ಹೇಳಿ, ಇಲ್ಲೇನು ಬರೀಬೇಕು? R2 ರಿಪ್ಲೇಸ್ ಬೈ R2 -2 R1, R3 ರಿಪ್ಲೇಸ್ ಬೈ R3 -1 R1, ಅಥವಾ R1 ಬರೆದು ನಡೆಯುತ್ತೆ. ಇಲ್ಲಿ ಅರ್ಥ ಏನಂದರೆ, R2ಲಿ ಎಲಿಮೆಂಟ್ಸ್ ಇರೋದು ಯಾವುದು? 2 3 5 1 R2 ಎಲಿಮೆಂಟ್ಸು. R3 ಎಲಿಮೆಂಟ್ಸ್ ಯಾವುದು? 1 3 4 5. ಅರ್ಥ ಆಗ್ತಿದೆಯಲ್ವಾ? ಈ ಎಲಿಮೆಂಟ್ಸು ಚೇಂಜ್ ಆಗುತ್ತೆ ಅಂತ. ಅರ್ಥ ಆಗ್ತಿದೆಯಲ್ವಾ? R2 ಎಲಿಮೆಂಟ್ಸು 2 ಬದಲು ಈ ಆಪ್ರೇಷನಿಂದ ಬೇರೆ ಬರುತ್ತೆ, ಈ ಆಪ್ರೇಷನಿಂದ 3 ಇರೋದು ಬೇರೆದು ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದು R2 ಇದು ಓಲ್ಡ್ ರೋ ಅಂದ್ಕೊಳ್ಳಿ, ಇದು ನ್ಯೂ ರೋ. ಅರ್ಥ ಆಯ್ತಲ್ವಾ? ಇದು R3 ಇದು ಓಲ್ಡ್ ರೋ ಇಂದ ನ್ಯೂ ರೋ ಬರುತ್ತೆ. ಗೊತ್ತಾಗ್ತಿದೆ? R3 ಜಾಗದಲ್ಲಿ R3 -1 R1 ಇಂದ ಏನು ಬರುತ್ತೆ ಅದು ಬರುತ್ತೆ ಅಂತ. ಗೊತ್ತಾಯ್ತಲ್ವಾ? ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಯಾವುದು?
R2 changes to R2 minus 2R1, R3 changes to R3 minus R1. ಇಲ್ಲಿ R2 ಚೇಂಜ್ ಆಗ್ತಾ ಇದೆ, R3 ಚೇಂಜ್ ಆಗ್ತಾ ಇದೆ. ಏನು ಚೇಂಜ್ ಆಗ್ತಾ ಇಲ್ಲ? R1 ಚೇಂಜ್ ಆಗ್ತಾ ಇಲ್ಲ. ಅದಕ್ಕೆ A ಈಕ್ವಲೆಂಟ್ R1 ಹಂಗೆ ಬರ್ಕೊಳ್ಳಿ. ಹೇಳಿ 1 2 3 2. ಅರ್ಥ ಆಯ್ತಲ್ವಾ? ಈಗ R2 ಚೇಂಜ್ ಆಗ್ತಾ ಇರೋದು ಯಾವುದಕ್ಕೆ? -2R1. ಇದನ್ನ ರಫ್ ಆಗಿ ಬರ್ಕೋತೀನಿ ಇಲ್ಲಿ. R2 minus 2R1 ಕರೆಕ್ಟ್ ಅಲ್ವಾ? R3 ಚೇಂಜ್ ಆಗ್ತಿರೋದು ಯಾವುದಕ್ಕೆ? R1. R3 minus 1R1. ಇದನ್ನ ಕ್ಯಾಲ್ಸಿಲಿ ಈ ಥರ ಕ್ಯಾಲ್ಸಿಲಿ ಮಾಡೋದನ್ನ ನೋಡ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಕ್ಯಾಲ್ಸಿಲ್ ಮಾಡಿದ್ರೆ ಅಡ್ವಾಂಟೇಜ್ ಏನಂದರೆ ನಿಮಗೆ ಆನ್ಸರ್ಸು ರಾಂಗ್ ಬರೋಲ್ಲ. ಗೊತ್ತಾಗ್ತಿದೆಯಲ್ವಾ? ಈಗ ಈ ಥರ ನಂಬರ್ಸ್ ಇದ್ದರೆ ನೀವು ಡೈರೆಕ್ಟ್ ಮಾಡಿದ್ರೂ ಬಂದ್ಬಿಡುತ್ತೆ ಆನ್ಸರ್ಸು. ನಂಬರ್ಸ್ ದೊಡ್ಡದಿದ್ರೆ 15 12 ಆವಾಗ ಕಷ್ಟ ಆಗುತ್ತೆ ಡೈರೆಕ್ಟ್ ಮಾಡೋದು. ಕ್ಯಾಲ್ಸಿಲ್ ಏನಂದರೆ ನಂಬರ್ ಜಾಸ್ತಿ ಇದ್ದರೂ ನಡೆಯುತ್ತೆ. ಕ್ಯಾಲ್ಸಿಲ್ ನೋಡ್ಕೊಳ್ಳಿ ಹೆಂಗೆ ಮಾಡೋದು ಅಂತ. ಕ್ಯಾಲ್ಸಿಲಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲೇನಿದೆ R2 minus 2R1 ಇದೆ. ನೀವು ಕ್ಯಾಲ್ಸಿಲಿ ಏನು ಮಾಡೋದು ನೋಡಿ, ಎಕ್ಸಾಮಲ್ಲಿ ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಬರೀ ಇದು ಮಾತ್ರ ಬರೀಬೇಕು. ಇಲ್ಲಿ R2 ಬದಲು ನಾನು B ಅಂತ ಇದು ಮಾಡ್ಕೋತೀನಿ. B minus 2A ಕೋಲನ್ C minus 1A. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಕ್ಯಾಲ್ಸಿಲಿ ಏನಂತ ಟೈಪ್ ಮಾಡ್ಕೋತೀರಾ? B minus 2A ಕೋಲನ್ C minus 1A. ಕ್ಯಾಲ್ಸಿಲ್ ಟೈಪ್ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಏನು ಮಾಡಿ, ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಕ್ಯಾಲ್ಸಿಲಿ ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟು. ಶಿಫ್ಟು 9 3 ಈಕ್ವಲ್ ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಇಲ್ಲಿ B minus 2A ಟೈಪ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಆಲ್ಫಾ ಇದು ಹೊಡೆದ್ರೆ B ಬರುತ್ತೆ, ಮೈನಸ್ ಹೊಡೆದು 2 ಆಲ್ಫಾ ಇದು ಹೊಡೆದ್ರೆ A ಬರುತ್ತೆ. ಆಲ್ಫಾ ಇಂಟೆಗ್ರಲ್ ಹೊಡೆದ್ರೆ ಕೋಲನ್ ಬರುತ್ತೆ. ಆಲ್ಫಾ ಹೈಪ್ ಹೊಡೆದ್ರೆ C ಬರುತ್ತೆ, ಮೈನಸ್ 1 ಆಲ್ಫಾ ಇದು ಹೊಡೆದ್ರೆ A ಬರುತ್ತೆ. ಕ್ಯಾಲ್ಕುಲೇಟ್ ಹೊಡೆದು ಈಗೇನು ಹೊಡಿಬೇಕು, ಇದು B ಮತ್ತು B ಕೇಳುತ್ತೆ ಇಲ್ಲಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಇಲ್ಲಿ ನೋಡಿ ಫಸ್ಟ್ ಕಾಲಮಲ್ಲಿ ಅರ್ಥ ಆಯ್ತಲ್ವಾ? B ಅಂದ್ರೇನು 2, A ಅಂದರೆ 1, C ಅಂದರೆ 1. ಇದನ್ನ ಟೈಪ್ ಮಾಡಬೇಕು. B 2, A ಏನು 1, C ಏನು 1. ಆನ್ಸರ್ ಏನು ಬರುತ್ತೆ? B minus 2A 0 ಮತ್ತು 0 ಬರೆದ್ಬಿಡನ್ವಾ? ಈಗ ಹೇಳಿ ಇದೇನು ಬರುತ್ತೆ? 0 0. ಅರ್ಥ ಆಯ್ತಲ್ವಾ? ನೆಕ್ಸ್ಟು ಕ್ಯಾಲ್ಕುಲೇಟ್ ಕೊಡಿ, ಈಕ್ವಲ್ ಕೊಡಿ. ಈಗ B ಬಂದು 3, A ಬಂದು 2, C ಬಂದು 3. ಏನು ಬರುತ್ತೆ ಆನ್ಸರು? -1 1. ಕರೆಕ್ಟ್ ಅಲ್ವಾ? -1 1 ಟೈಪ್ ಮಾಡ್ಕೊಳ್ಳಿ. -1 1 ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು B ಏನು 5, C A ಏನು 3, C ಏನು 4. ನೋಡಿ ಈಕ್ವಲ್ B ಕೇಳುತ್ತೆ. B ಅಂದರೆ ಎಷ್ಟು? 5, A ಏನು 3, C ಏನು 4. -1 1 ಗೊತ್ತಾಗ್ತಿದೆಯಲ್ವಾ? ಈಗ -1 1. ನೆಕ್ಸ್ಟು B ಬಂದು 1, A ಅಂದರೆ 2, C ಅಂದರೆ 5. ಈಗ ನೋಡಿ B ಅಂದರೆ 1, A ಅಂದರೆ 2, C ಅಂದರೆ 5. ಆನ್ಸರ್ -3 3. ಗೊತ್ತಾಯ್ತಲ್ವಾ? ಈಗ ಇಲ್ಲಿ ಬರ್ಕೊಬಿಡೋಣ -3 3. ಈಗ ಫಸ್ಟ್ ರೋದು ಆಯಿತು. ಗೊತ್ತಾಗ್ತಿದೆಯಲ್ವಾ? ಈಗ ಸೆಕೆಂಡ್ ರೋಲಿ ಸೆಕೆಂಡ್ ಎಲಿಮೆಂಟು ನಾನ್ ಝೀರೋ ಇರಬೇಕು. ಯಾವುದು? ಸೆಕೆಂಡ್ ಎಲಿಮೆಂಟ್ ನಾನ್ ಝೀರೋ ಇರಬೇಕು. ಸೆಕೆಂಡ್ ಎಲಿಮೆಂಟ್ ಯಾವುದು? ಮೈನಸ್. ಈ ಎಲಿಮೆಂಟ್ ಏನಿದೆ ನಾನ್ ಝೀರೋ ಇದೆ ಅಲ್ವಾ? ಆದರೆ ನಾನೇನಂದರೆ 1 ಇದ್ದರೆ ಒಳ್ಳೆಯದು. ಈಗ ಇಂಟರ್ಚೇಂಜ್ ಮಾಡಿದ್ರೆ 1 ಆಗುತ್ತಾ? ಆಗುತ್ತೆ. ಏನು ಇಂಟರ್ಚೇಂಜ್ ಮಾಡೋಣ? R2 ಇಂಟರ್ಚೇಂಜ್ ಟು
R3. ಈಗ ಇಲ್ಲಿ ಬರ್ಕೋತೀನಿ ನೋಡಿ. ಹೇಳಿ ಏನಾಗುತ್ತೆ? ಎ ಈಕ್ವಲೆಂಟ್ ಟು ಫಸ್ಟ್ ಏನು ಬರೀಬೇಕು? 1 2 3 2, ಆಮೇಲೆ ಇದು ಮೇಲ್ಗಡೆ ಹೋಗುತ್ತೆ 0 1 1 3, ನೆಕ್ಸ್ಟು ಇದು ಕೆಳಗಡೆ ಬರುತ್ತೆ 0 -1 -1 -3. ಕರೆಕ್ಟ್ ಅಲ್ವಾ? ಈಗ ಯಾವುದನ್ನ 0 ಮಾಡಬೇಕೀಗ? 0 ಯಾವ್ದು ಮಾಡಬೇಕು? ಇದು ರೆಫ್ರೆನ್ಸು, ಗೊತ್ತಾಗ್ತಿದೆಯಲ್ವಾ? ಸೆಕೆಂಡ್ ರೋ ಸೆಕೆಂಡ್ ಎಲಿಮೆಂಟು ರೆಫ್ರೆನ್ಸು. 0 ಯಾವ್ದು ಮಾಡಬೇಕು? ಇದ್ರ ಕೆಳಗಡೆದ ಎಲಿಮೆಂಟ್ನ 0 ಮಾಡಬೇಕು. ಯಾವುದನ್ನ? -1. ಅರ್ಥ ಆಯ್ತಲ್ವಾ? ಈಗ ಈಗ ರೆಫರೆನ್ಸ್ ಏನಿದೆ? 1 ಇದೆ. ಇಲ್ಲಿ ಯಾವುದನ್ನ 0 ಮಾಡ್ತಾ ಇದ್ದೀರಾ? -1. ಈಗ -1 ಯಾವ ರೋಲ್ ಇದೆ? ಥರ್ಡ್ ರೋ. ರೆಫರೆನ್ಸ್ 1 ಇದ್ದರೆ ಫಸ್ಟ್ ಏನು ಮಾಡಬೇಕು? R3 ರೀಪ್ಲೇಸ್ ಬೈ R3 ಅಂತ ಫಸ್ಟ್ ಬರ್ಕೋಬೇಕು. ಅರ್ಥ ಆಯ್ತಲ್ವಾ? ಆಮೇಲೆ ಏನು ಮಾಡಬೇಕು? -1ಗೆ +1 ಬರೆದು ರೆಫರೆನ್ಸ್ ಯಾವ ರೋದು? R2. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನೋಡಿ, ಈ 2ನ 0 ಮಾಡೋದು ಯಾವ ಥರ? ಸೆಕೆಂಡ್ ರೋಲ್ ಇರೋದ್ರಿಂದ R2 ರೀಪ್ಲೇಸ್ ಬೈ R2. 2ನ +2ನ ಏನಂತ ಬರ್ಕೋಬೇಕು? -2. ರೆಫರೆನ್ಸ್ ಇರೋದು ಯಾವ ರೋಲಿ? R1. ಆ ಥರ R3 ರೀಪ್ಲೇಸ್ ಬೈ R3 ಬರ್ಬಿಟ್ಟು +1 ಬದಲು ಏನು? -1 R1. ಗೊತ್ತಾಗ್ತದೆ? ಅದೇ ಥರ ಇಲ್ಲಿ 0 ಮಾಡ್ತಿರೋದು ಯಾವುದು? -1ನ ರೆಫರೆನ್ಸ್ 1 ಇರೋದ್ರಿಂದ R3 ರೀಪ್ಲೇಸ್ ಬೈ ಏನು ಬರ್ಕೋಬೇಕು? R3 -1 ಬದಲು +1 R2. ಈಗ ಹೇಳಿ, ಇಲ್ಲಿ ರೀಪ್ಲೇಸ್ ಮಾಡ್ತಾ ಇರೋದು ಓನ್ಲಿ R3. R1 R2ನ ಹಂಗೆ ಇಟ್ಕೊಳ್ಳಿ. ಹೇಳಿ 1 2 3 2 0 1 1 3. ರೀಪ್ಲೇಸ್ ಮಾಡ್ತಾ ಇರೋದು ಬರೀ R3. ಗೊತ್ತಾಗ್ತಿದೆಯಲ್ವಾ? ಯಾವುದರಿಂದ ರೀಪ್ಲೇಸ್ ಆಗ್ತಾ ಇದೆ? C+1b. ಅರ್ಥ ಆಗ್ತಿದೆಯಲ್ವಾ? ಇದು ಬರ್ಕೊಳ್ಳಿ, ಈ ರೈಟು C+1b. ಇದನ್ನ ಕ್ಯಾಲ್ಸಿಯಲ್ಲಿ C+1bನ ಟೈಪ್ ಮಾಡ್ಕೊಳ್ಳಿ. ಹೇಳಿ ಏನು ಟೈಪ್ ಮಾಡ್ತೀರಾ? ನೋಡಿ, ಆಲ್ಫಾ ಹೈಪ್ ಹೊಡೆದ್ರೆ C+1 ಆಲ್ಫಾ ಬಿ ಹೊಡೀರಿ. ಕ್ಯಾಲ್ಕುಲೇಟ್. ಫಸ್ಟ್ ಕಾಲಮಲ್ಲಿ C ಏನು? 0, ಬಿ ಏನು? 0. ಆನ್ಸರ್ ಏನು? 0. ಇದು ಬರ್ದ್ಬಿಡೋಣ. ನೆಕ್ಸ್ಟು ಸೆಕೆಂಡ್ ಕಾಲಮ್. ಈಗ C ಏನು? -1, ಬಿ ಏನು? 1. C ಕ್ವಶನ್ ಮಾರ್ಕ್ ಕೇಳುತ್ತೆ. C ಏನು? -1, ಬಿ ಏನು? 1. ಆನ್ಸರ್ ಏನು? 0. ಥರ್ಡ್ ಕಾಲಮಲ್ಲೂ -1 1, ಫೋರ್ತ್ ಕಾಲಮಲ್ಲಿ -3 3. ಎರಡೂ ಹೊಡೆದ್ಬಿಡ್ತೀನಿ ನೋಡಿ. C ಏನು? -1 1 0. ಆಮೇಲೆ ಫೋರ್ತ್ ಕಾಲಮಲ್ಲಿ C ಬಂದು -3, ಬಿ ಬಂದು 3. ಆನ್ಸರ್ ಏನು? 0. ಎರಡೂ 0 ಬರುತ್ತೆ. ಇದು 0, ಇದು 0. ಗೊತ್ತಾಗ್ತಿದೆಯಲ್ವಾ? ಈಗ ಇಲ್ಲಿ ಮುಗೀತು. ಇಲ್ಲಿ ಅರ್ಥ ಆಯ್ತಲ್ವಾ? ಈಗ ನೋಡಿ, ಇಲ್ಲಿ ರಫ್ ವರ್ಕ್ ಬರೀತೀನಿ. ಇಲ್ಲಿ 0 ರೋ ಅಂದರೆ ಗೊತ್ತಿರಬೇಕು. ರ್ಯಾಂಕ್ ಬರೆಯೋಕ್ಕೆ ನಿಮಗೆ 0 ರೋ ನಾನ್ 0 ರೋ ಅಂದರೆ ಗೊತ್ತಿರಬೇಕು. 0 ರೋ ಅಂದರೆ ರೋಲಿ ಎಲ್ಲ ಎಲಿಮೆಂಟ್ 0 ಇರಬೇಕು. ಎಲ್ಲ ಎಲಿಮೆಂಟ್ 0 ಇಲ್ಲ ಅಂದರೆ ನಾನ್ 0 ರೋ. ಈಗ ನೋಡಿ, ಫಸ್ಟ್ ರೋಲಿ ಈ ರೋ ಇದೆಯಲ್ಲ, ಇದರಲ್ಲಿ ಎಲ್ಲ ಎಲಿಮೆಂಟ್ 0 ಇದೆಯಾ? 0 ರೋನಾ ನಾನ್ 0 ರೋನಾ? ನಾನ್ 0 ರೋ ಇದ್ದರೆ ರೈಟ್ ಅಂತ ಬರ್ಕೊಳ್ಳೋಣ ಸುಮ್ಮನೆ, ಅಸಂಪ್ಷನ್ನು. ಅರ್ಥ ಆಯ್ತಲ್ವಾ? ಈಗ ಸೆಕೆಂಡ್ ರೋ ಇದೆಯಲ್ಲ, ಇದರಲ್ಲಿ ಎಲ್ಲ ಎಲಿಮೆಂಟ್ 0ನಾ? ಬರೀ 1 ಎಲಿಮೆಂಟ್ 0 ಇದೆ. ಇದು 0 ಇಲ್ಲ. ಎಲ್ಲ ಎಲಿಮೆಂಟ್ಸ್ ಅಂತೂ 0 ಇಲ್ಲ. ಅದನ್ನ ಯಾವ ರೋ ಅನ್ಬೋದು? ನಾನ್ 0 ರೋ. ನಾನ್ 0 ರೋನ ರೈಟ್ ಹಾಕ್ಕೊಬಿಡೋಣ. ಅರ್ಥ ಆಯ್ತಲ್ವಾ? ಈಗ ಥರ್ಡ್ ರೋಲಿ ಎಲ್ಲ ಎಲಿಮೆಂಟ್ 0 ಇದೆಯಾ? ಇದ್ರೆ ಏನು ರೋ? 0 ರೋ. 0 ರೋ ಇದ್ದರೆ ಯಾವ್ದು ಮಾರ್ಕ್ ಹಾಕೋಣ? ರಾಂಗ್ ಮಾರ್ಕ್ ಹಾಕೋಣ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಷ್ಟು ರೈಟ್ ಮಾರ್ಕ್ ಇದೆ? 2. ಅದನ್ನ ನಾವೇನಂತ ಹೇಳ್ಬೋದು? ರ್ಯಾಂಕ್ ಅಂತ ಹೇಳ್ಬೋದು. ಹೇಳಿ, ರ್ಯಾಂಕ್ ಆಫ್ ಎ ಈಸ್ ಈಕ್ವಲ್ ಟು 2.
ಇಷ್ಟೇ ಆನ್ಸರ್. ಗೊತ್ತಾಯ್ತಲ್ವಾ? ನೋಡಿ, ಇದು ಬ್ಲೂ ಮತ್ತು ರೆಡ್ಡಲ್ಲಿ ಇದೆಯಲ್ಲ, ಇದು ಪೆನ್ಸಿಲಲ್ಲಿ ಬರೀರಿ, ಬರೆದ್ಬಿಟ್ಟು ಅಳಿಸ್ಬಿಡಿ, ಸರಿನಾ? ಎಕ್ಸಾಮಲ್ಲಿ ಇಲ್ಲಿಂದ ಇಲ್ಲಿಗೆ ಆನ್ಸರ್ ಇರಬೇಕು, ಮಾರ್ಕ್ ಎಲ್ಲ ಬೇಡ, ಬ್ಲೂ ರೆಡ್ ಅದೆಲ್ಲ ಬೇಡ. ಗೊತ್ತಾಯ್ತು? ನಿಮ್ಮ ರೆಫರೆನ್ಸ್ಗೆ ಅದು ಅಷ್ಟೇ. ಆಯ್ತಲ್ವ? ಥ್ಯಾಂಕ್ ಯು.